ಸ್ನೇಹಿತರೆ ನಮಸ್ಕಾರ ಎಲ್ಲರಿಗೂ ಕಮಲಾ ಕ್ರಿಯೇಷನ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಈಗ ನಾನೊಂದು ವಿಡಿಯೋ ತೊಗೊಂಬಂದಿದ್ದೀನಿ ನೋಡಿ. ನಾನೀಗ ಮೊನ್ನೆ ಮಾಡಿದಾಗ ಹೋದ ವಿಡಿಯೋನಲ್ಲಿ ಬೆಲ್ಲ ಹಾಕಿ ಸೀಕರಣೆ ಮಾಡಿದ್ದೆ. ಇವತ್ತು ಸಕ್ಕರೆ ತೆಂಗಿನಕಾಯಿ ಹಾಕಿ ಸೀಕರಣೆ ಮಾಡಿದ್ದೀನಿ. ಇವತ್ತು ಬನ್ನಿ ನೋಡೋಣ ಸೀಕರಣೆ ಮಾಡೋಕ್ಕೆ ಏನೇನು ಸಾಮಾನು ಬೇಕು, ಮಾಡೋ ವಿಧಾನ ಹಿಂಗೆ ಅಂತ ನೋಡ್ಕೊಂಬರೋಣ ಬನ್ನಿ. ನೋಡಿ, ಈಗ ಬಿಳಿ ಹೋಳಿಗೆ ಮಾಡೋಕ್ಕೆ ಒಂದು ಪಾತ್ರೆ ತೊಗೊಂಡಿದ್ದೀನಿ. ಇದರಲ್ಲಿ ಒಂದು ಬೋಲು ಇದು ಮೈದಾ ಹಿಟ್ಟು ತೊಗೊಂಡಿದ್ದೀನಿ. ಗೋಧಿ ಹಿಟ್ಟಲ್ಲಿ ಮಾಡಬೇಕು. ಮೈದಾ ಹಿಟ್ಟು ಆರೋಗ್ಯಕ್ಕೆ ಒಳ್ಳೆಯದಲ್ಲ, ಆದರೆ ಅದು ವಿಧಿ ಇಲ್ಲದಕ್ಕೆ ನಾನು ಮೈದಾ ಹಿಟ್ಟು ತೊಗೊಂಡಿದ್ದೀನಿ. ಯಾಕೆ ಅಂದರೆ ಅದು ಮೈದಾ ಹಿಟ್ಟು ಹಾಕಲಿಲ್ಲ ಅಂದರೆ ಗೋಧಿ ಹಿಟ್ಟಲ್ಲಿ ಮಾಡಿದ್ರೆ ಅದು ಕಲರ್ ಬರಲ್ಲ. ಇದು ಬಿಳಿ ಹೋಳಿಗೆ ಅಂದರೆ ಬೆಳ್ಳಗಿರ್ಬೇಕಲ್ವ, ಹಾಗಾಗಿ ಮೈದಾ ಹಿಟ್ಟು ತೊಗೊಂಡಿದ್ದೀನಿ. ಒಂದು ಬಟ್ಲು ಇದರಲ್ಲಿ ಒಂದು ಬೋಲ್ ತೊಗೊಂಡಿದ್ದೀನಿ. ನೋಡಿ, ಇದರಲ್ಲೇ ಒಂದು 2 ಸ್ಪೂನು ಚಿರೋಟಿ ರವೆ ಹಾಕ್ಕೊಂಡಿದ್ದೀನಿ. ನೋಡಿ, ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋತಾ ಇದ್ದೀನಿ. ಸಾಕಿಷ್ಟೇ. ಒಂದು 2 ಸ್ಪೂನು ಎಣ್ಣೆ ಹಾಕೋತೀನಿ. ಚೆನ್ನಾಗಿ ಮಿಕ್ಸ್ ಮಾಡೋಣ. ಈಗ ಉಪ್ಪು ಎಣ್ಣೆ ಎಲ್ಲ ಒಂದು ಸಮ ಹಿಡಿಯಂಗೆ ಹಿಂಗೆಲ್ಲನೂ ಮಿಕ್ಸ್ ಮಾಡ್ಕೋಬೇಕು. ಈಗ ನೋಡಿ, ಸ್ವಲ್ಪ ನೀರು ಹಾಕ್ಕೊಂಡು ಕಲಸೋಣ. ಸ್ವಲ್ಪನೇ ನೀರು ಹಾಕೋಬೇಕು. ಈಗ ನೋಡಿ ಕಲಸಾಗಿದೆ. ಒಂದು 2 ಸ್ಪೂನ್ ಎಣ್ಣೆ ಹಾಕ್ಬಿಟ್ಟು ಮೇಲೆಲ್ಲ ರೆಸ್ಟ್ ಮಾಡೋಕ್ಕೆ ಬಿಡೋಣ. ಈಗ ನಾವೆಲ್ಲ ಗ್ರೇವಿ ಅದೆಲ್ಲ ಮಾಡ್ಕೊಳ್ಳೋದಂತ ರೆಸ್ಟ್ ಆಗಲಿ. ನೋಡಿ ಸ್ನೇಹಿತರೆ, ಕಲಸಾಗಿದೆ. ಈಗ ಒಂದು ಪ್ಲೇಟ್ ಮುಚ್ಚಿಬಿಟ್ಟು ಇಟ್ಬಿಡೋಣ. ನಾವು ಇದೆಲ್ಲ ರೆಡಿ ಮಾಡ್ಕೊಳ್ಳೋಗಂಟ ಅಳ್ಳಿ. ನೋಡಿ ಸ್ನೇಹಿತರೆ, ನಾನು 2 ಬಾದಾಮಿ ಮಾವಿನಹಣ್ಣು ತೊಗೊಂಬಂದಿದ್ದೀನಿ. ಅವತ್ತು ಬೆಲ್ಲ ಹಾಕಿ ಸೀಕರಣೆ ಮಾಡಿದ್ದೆ. ಇವತ್ತು ಸಕ್ಕರೆ ಹಾಕಿ ತೆಂಗಿನಕಾಯಿ ಹಾಕಿ ಮಾಡ್ತಾಯಿದ್ದೀನಿ. ಬನ್ನಿ ಕಟ್ ಮಾಡ್ಕೊಳ್ಳೋಣ. ಈ ಥರ ತೊಟ್ಟು ತೆಗೆದುಬಿಟ್ಟು ನೋಡಿ ಈ ಥರ ಕಟ್ ಮಾಡ್ಕೊಂಬಿಡೋಣ. ನೋಡಿ, ಈ ಥರ ಕಟ್ ಮಾಡಿಕೊಂಡು ತಿರುಳು ತೊಗೊಂಬಿಡೋಣ. ನೀವು ಯಾವ ಮಾವಿನ ಹಣ್ಣಾದ್ರು ತೊಗೊಳ್ಳಿ, ಸೀಕರಣೆ ಮಾಡೋಕ್ಕೆ ಚೆನ್ನಾಗಿರುತ್ತೆ. ನೋಡಿ, ಈ ಥರ ಎಲ್ಲ ಕುಯ್ಕೊಂಡು ಸ್ಪೂನಲ್ಲೆಲ್ಲ ಎತ್ಕೊಂಡ್ಬಿಡೋಣ. ಈ ಥರ ನೋಡಿ ಹೆಂಗೆ ಬರುತ್ತೆ ಅಂತ. ಈಗ ನೋಡಿ, ಕಟ್ ಮಾಡಾಗಿದೆ ಹಣ್ಣನ್ನು. ಈಗ ಮಿಕ್ಸಿ ಜಾರ್ಗೆ ತೆಂಗಿನಕಾಯಿ ಹಾಕ್ಕೊಂಡು 1 ರೌಂಡ್ ಹಾಕ್ತೀನಿ. 1 ರೌಂಡು ಮಿಕ್ಸಿ ಮಾಡ್ಕೊಂಬಿಡೋಣ ತರ್ತರಿಯಾಗಿ. ನೋಡಿ ಸ್ನೇಹಿತರೆ, ದಪ್ಪ ತರಿ ಮಾಡ್ಕೊಂಬಂದಿದ್ದೀನಿ. ಈಗ ಇದರೊಳಗೆ ಹಣ್ಣೆಲ್ಲನೂ ಕಟ್ ಮಾಡಿ ಹಾಕೊಳ್ಳೋಣ. ಇದನ್ನು 1 ರೌಂಡ್ ಹಾಗೆ ಚರ್ರ ಅನ್ಸ್ಕೊಳ್ಳೋಣ. ಹಿಂಗೆ ಹಾಕ್ಬಿಟ್ಟು ಗಟ್ಟಿ ಇರುತ್ತೆ, ಇದು ಸಮಯಲ್ಲ. ನೋಡಿ ಸ್ನೇಹಿತರೆ, ಹಣ್ಣು ಸ್ವೀಟ್ ಇರೋದು ನೋಡ್ಕೊಂಡು ಸಕ್ಕರೆ ಹಾಕ್ಕೊಳ್ಳಿ, ನಿಮ್ಗೆ ಎಷ್ಟು ಬೇಕಷ್ಟ. ನಾನು ಇದರಲ್ಲೊಂದು ಸೌಟ್ ಹಾಕ್ಕೊಂಡಿದ್ದೀನಿ. ಏಲಕ್ಕಿ ಪುಡಿ ಹಾಕ್ಕೊಂಬಿಡೋಣ. ಈಗ ಹಿಂದಕ್ಕೆ ರಿವರ್ಸ್ ಹೊಡ್ಸ್ಕೊಂಡು ಚುರ್ರ ಅನ್ಸ್ಕೊಳ್ತೀನಿ. ನೋಡಿ, ಹೊಡ್ಸ್ಕೊಂಬಂದಿದ್ದೀನಿ. ಈ ಥರ ನೋಡಿ, ಬೋಲಿಗೆ ಸುಟ್ಕೊಳ್ಳೋಣ. ನೋಡಿ ಸ್ನೇಹಿತರೆ, ರೆಡಿ ಆಯಿತು ಸೀಕರಣೆ. ನೋಡಿ ಎಷ್ಟು ಚೆನ್ನಾಗಿ ಘಮ ಅಂತ ಇದೆ. ಈಗ ನೋಡಿ ಸ್ನೇಹಿತರೆ, ಹೂರ್ಣ ಮಾಡಿಟ್ಟಿದ್ನೆಲ್ಲ ರೆಡಿಯಾಗಿದೆ. ಈಗ ಹೂರ್ಣ ಎಲ್ಲ ಉಂಡೆ ಕಟ್ಕೊಂಡ್ಬಿಡೋಣ. ಈಗ ನೋಡಿ, ಕಲಸಿ ರೆಡಿಯಾಗಿದೆ. ಎಷ್ಟೆಷ್ಟಪ್ಪ ಉಂಡೆ ಕಟ್ಕೊಂಡ್ಬಿಡೋಣ. ನಮಗೆ ಎಷ್ಟೆಷ್ಟಪ್ಪ ಬೇಕು ಅಷ್ಟೆಷ್ಟಪ್ಪ ಉಂಡೆ ಕಟ್ಕೊಳ್ಳೋಣ. ಎಷ್ಟೆಷ್ಟಪ್ಪ ಬೇಕಲ್ವ ಎಷ್ಟೆಷ್ಟಪ್ಪ ಕಟ್ಕೋಬೇಕು. ನೋಡಿ, ಉಂಡೆ ಕಟ್ಟಾಯ್ತು. ಈಗ ನೋಡಿ, ಕಣಕ ಕಲಸಿಟ್ಟಿದ್ನಲ್ಲ ಚೆನ್ನಾಗಿ ಅಲ್ಲಿದೆ. ಈಗ ಉಂಡೆ ಕಟ್ಕೊಂಡು ತಟ್ಕೊಳ್ಳೋಣ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ನೋಡಿ, ಹಿಂಗೆ ಮಾಡಿಕೊಂಡು ಇನ್ನೊಂದು ಉಂಡೆ ಇಟ್ಕೊಂಡು ನೋಡಿ ಈ ಥರ ಹೋಳಿಗೆ ಮುಚ್ಚಂಗೆ ಮುಚ್ಕೋಬೇಕು. ಹಿಂಗೆ ಈ ಥರ ಮುಚ್ಚಿಬಿಟ್ಟು ಮೇಲೆ ಬಂದಿದ್ದ ಸ್ವಲ್ಪ ತೆಗೆದುಬಿಡೋದು.
ನೋಡಿ ಇದೇ ಥರ ನೋಡಿ ಹಿಂಗಾರು ತಟ್ಬೋದು. ಇಲ್ಲ ಅಂದರೆ ಹಿಂಗೆ ಹಾಕ್ಬಿಟ್ಟು ಪೇಪರ್ನೆಲ್ಲರೂ ಲಟ್ಟಣಿಗೆಲ್ಲ ಲಟ್ಟಿಸ್ಕೊಬೋದು. ನೋಡಿ ಸ್ನೇಹಿತರೆ, ರೆಡಿ ಆಯ್ತು. ಈಗ ಹಿಂಗೆ ಬೇಕಾದ್ರೂ ಮಾಡ್ಕೊಬೋದು, ಲಟ್ಟಣಿಗೆಲ್ಲ ಬೇಕಾದ್ರೂ ಲಟ್ಟಿಸ್ಕೊಬೋದು. ಈಗ ನೋಡಿ ಕಲ್ಲು ಕಾದಿದೆ, ಹಾಕೋಣ. ಬೇಯಿಸ್ಕೊಬೋದು. ನೋಡಿ ಒಂಚೂರು ಎಣ್ಣೆ ಹಾಕ್ಬಿಟ್ಟು ಎಷ್ಟು ಚೆನ್ನಾಗಿ ಬಂತು. ಬಿಳಿ ಹೋಳಿಗೆ ಅಂದರೆ ಬೆಳ್ಳಿಗೆ ಇದೆ. ಮೇಲೆ ಕೆಳಗೆ ಒಂಚೂರು ಎಣ್ಣೆ ಸವರಿ ಬೇಯಿಸ್ಕೊಳ್ಳೋದು. ಸ್ನೇಹಿತರೆ, ರೆಡಿಯಾಗಿದೆ ಬಿಳಿ ಹೋಳಿಗೆ. ಸ್ನೇಹಿತರೆ, ಸೀಕರಣೆ ರೆಡಿ ಮಾಡಿದ್ನಲ್ಲ, ಸೀಕರಣೆ ರೆಡಿ ಆಯಿತು. ಸೀಕರಣೆ ತಿನ್ನೋಕ್ಕೆ ಸೀಕರಣೆ ಯಾತ್ರ ಜೊತೆ ನೆಂಚ್ಕೊಳ್ಳೋದು ಅಂದರೆ ನೋಡಿ, ಬಿಳಿ ಹೋಳಿಗೆ ಜೊತೆಗೆ ನೆಂಚ್ಕೊಂಡು ತಿಂದರೆ ತುಂಬ ಚೆನ್ನಾಗಿರ್ತದೆ. ಬಿಳಿ ಹೋಳಿಗೆ ಮಾಡಿದ್ದೀನಿ, ಸೀಕರಣೆ ಮಾಡಿದ್ದೀನಿ. ನೋಡಿ, ತಿಂದು ನೋಡಿ ಹೇಳಿ, ನೀವು ಮಾಡಿ ನಿಮ್ಮ ಮನೆಗಳಲ್ಲೂ ಹೆಂಗೆ ಬಂತು ಅಂತ ನೋಡ್ಬಿಟ್ಟು ಕಮೆಂಟ್ ಹಾಕಿ. ನೋಡಿ ಸರ್ವ್ ಮಾಡಿದ್ದೀನಿ. ಈಗ ಸೀಕರಣೆ ಬಿಳಿ ಹೋಳಿಗೆ ಜೊತೆಗೆ ಹೆಂಗೆ ಬಂತು ಅಂತ ನಿಮ್ಮನ್ನೆಲ್ಲೂ ಮಾಡಿ ಟೇಸ್ಟ್ ನೋಡಿ ಕಮೆಂಟ್ ಹಾಕಿ. ನನಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ನಿಮಗೆ ಲೈಕು, ಶೇರು, ಕಮೆಂಟು ಮರಿಬೇಡಿ. ಹೊಸಬರು ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ನೋಡಿ. ನಿಮಗೇನು ಚಾರ್ಜ್ ಬೀಳಲ್ಲ. ನಿಮ್ಮ ಸಪೋರ್ಟು ನನಗೆ ತುಂಬ ಅಗತ್ಯ. ಸಪೋರ್ಟ್ ಮಾಡ್ತಾಯಿರಿ, ಹೀಗೆ ಬೆಳೆಸ್ತಾಯಿರಿ. ನೆಕ್ಸ್ಟು ಇನ್ನೊಂದು ಸೂಪರ್ ವಿಡಿಯೋ ತೊಗೊಂಬರ್ತೀನಿ. ಇಷ್ಟೋ ತನಕ ನನ್ನ ವಿಡಿಯೋ ನೋಡಿದ್ದಕ್ಕೆ ತುಂಬ ಧನ್ಯವಾದಗಳು. ನೋಡಿ ತಿಂದು ನೋಡಿ ಹೇಳ್ತೀನಿ, ಟೇಸ್ಟ್ ಮಾಡಿ ನೋಡಿ ಎಷ್ಟು ಚೆನ್ನಾಗಿವೆ ಅಂದರೆ, ಎಷ್ಟು ಸಾಫ್ಟಾಗಿವೆ ಅಂದರೆ. ಬಿಳಿ ಹೋಳಿಗೆಗೂ ಸೀಕರಣೆಗೂ ಎಷ್ಟು ಚೆನ್ನಾಗಿ ಬಂದಿದೆ ಅಂತ.